ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಅಫ್ಘಾನ್ ಜೊತೆ ಭಾರತದ ಮಾತುಕತೆ, ತಾಲಿಬಾನ್ ನೇತೃತ್ವದ ಅಫ್ಘಾನ್ ಜೊತೆ ರಾಜತಾಂತ್ರಿಕವಾದಂತಹ ಸಮಾಲೋಚನೆ. ಅಫ್ಘಾನ್ ವಿದೇಶಾಂಗ ಸಚಿವ ಮೌಲ್ವಿ ಅಮೀರ್ ಖಾನ ಮುಟ್ಟಾಕಿ ಜೊತೆ ಭಾರತದ ವಿಶೇಷ ರಾಯಭಾರಿ ಆನಂದ್ ಪ್ರಕಾಶ್ ಚರ್ಚೆ ಮಾಡಿದ್ದಾರೆ. ತಾಲಿಬಾನ್ ನೇತೃತ್ವ ಈಗ ಅಫ್ಘಾನಿಸ್ತಾನದಲ್ಲಿ ರಾಜತಾಂತ್ರಿಕವಾದಂತಹ ಮಾತುಕತೆಗಳಾಗಿದೆ. ಅಲ್ಲಿನ ವಿದೇಶಾಂಗ ಸಚಿವ ಮೌಲ್ವಿ ಅಮೀರ್ ಖಾನ್ ಜೊತೆಗೆ ನಮ್ಮ ವಿಶೇಷ ರಾಯಭಾರಿ ಅಧಿಕಾರಿ ಆನಂದ್ ಪ್ರಕಾಶ್ ಚರ್ಚೆನ ಮಾಡಿದ್ದಾರೆ. ರಾಜಕೀಯ ಸಂಬಂಧ, ಆರ್ಥಿಕತೆ, ವ್ಯಾಪಾರ, ಸಾರಿಗೆ ಕುರಿತು ಮಾತುಕತೆ ನಡೆದಿದೆ. ಇತ್ತೀಚೆಗೆ ಪ್ರಾದೇಶಿಕ ಬೆಳವಣಿಗೆಗಳ ಬಗ್ಗೆ ಕೂಡ ಸಮಾಲೋಚನೆ ಮಾಡಿದ್ದಾರೆ. ಪರೋಕ್ಷವಾಗಿ ಪಹಲ್ಗಾಮ್ ದಾಳಿಯ ನಂತರ ಬೆಳವಣಿಗೆ ಬಗ್ಗೆ ಚರ್ಚೆಯಾಗಿದೆ. ಈಗಾಗಲೇ ಪಹಲ್ಗಾಮ್ ದಾಳಿಯನ್ನು ಅಫ್ಘಾನ್ ಸರ್ಕಾರ, ತಾಲಿಬಾನ್ ಸರ್ಕಾರ ಖಂಡಿಸಿದೆ. ನೋಡಿ, ಅಲ್ಲಿ ತಾಲಿಬಾನಿಗಳ ಭಯ ಕೂಡ ಪಾಕಿಸ್ತಾನಿಗಳಿಗೆ ಕಾಡ್ತಾ ಇದೆ. ಅಫ್ಘಾನ್ ಪಾಕಿಸ್ತಾನ ಬಾಯಿಯಾಗಿ ಉಳಿದಿಲ್ಲ, ಈಗ ಶತ್ರುಗಳಾಗ್ತಾ ಇದ್ದಾರೆ ಅವರು. ಈಗ ಅಫ್ಘಾನಿಸ್ತಾನ ಭಾರತದೊಂದಿಗೆ ಬಾಯಿ ಮಿತ್ರ ಆಗ್ತಾ ಇದೆ. ಅದು ಶತ್ರುವಿನ ಶತ್ರು ಮಿತ್ರ ಅನ್ನುವಂಥ ಸ್ಟ್ಯಾಂಡ್ ಈಗ ಅಫ್ಘಾನಿಸ್ತಾನ ಸರ್ಕಾರಕ್ಕೆ. ವಿಶೇಷ ರಾಯಭಾರಿ ಆನಂದ್ ಅವರು ಚರ್ಚೆನ ಮಾಡಿದ್ದಾರೆ. ವ್ಯಾಪಾರ ಜೊತೆಗೆ ಕೆಲವೊಂದಿಷ್ಟು ಉಭಯ ದೇಶಗಳ ಒಪ್ಪಂದಗಳಾಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಪಹಲ್ಗಾಮ್ ದಾಳಿಯ ವಿಚಾರವೂ ಕೂಡ ಅಲ್ಲಿ ಚರ್ಚೆ ಆಗಿದೆ. ಅಫ್ಘಾನಲ್ಲಿ ತಾಲಿಬಾನ್ ಸರ್ಕಾರ ಇರ್ಬೋದು, ಆದರೆ ಭಾರತದೊಂದಿಗೆ ನಾವು ನೋಡ್ತಾ ಇದ್ದೀವಿ ಅಫ್ಘಾನಿಸ್ತಾನದ್ದು ಯಾವುದೇ ರೀತಿಯಾದಂತಹ ಕಿರಿಕಿರಿ ಇಲ್ಲ, ಅಥವಾ ಈ ಪಾಕಿಸ್ತಾನಿಗಳ ರೀತಿಯಾಗಿ ಉಗ್ರರನ್ನ ಮುಂದೆ ಬಿಟ್ಟು ದಾಳಿ ಮಾಡಿಸುವಂಥ ಪ್ರಯತ್ನಗಳು ಆಗ ನಡೀತಾ ಇತ್ತು ಬಿನ್ ಲಾಡೆನ್ ಇದ್ದಾಗ. ಆದರೆ ಈಗ ಬಹುತೇಕವಾಗಿ ಈ ಅಫ್ಘಾನಿಸ್ತಾನ್ಗಳು ಭಾರತದ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಪಾಕಿಸ್ತಾನ ಮೂಲೆಗುಂಪು ಮಾಡಿದಾರಲ್ಲ ಈಗ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗ ಆಗಿಬಿಟ್ಟಿದೆ. ಹಾಗಾಗಿ ನಾವು ಕೂಡ ಎಲ್ಲಿ ಒಬ್ಬರೇ ಆಗಿಬಿಡ್ತೀವಿ ಅನ್ನೋಂಥ ಆತಂಕ ಕಾಡ್ತಾ ಇದೆ. ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದುವ ಪ್ರಯತ್ನವನ್ನು ಅಫ್ಘಾನಿಸ್ತಾನ ಸರ್ಕಾರ ಮಾಡ್ತಾ ಇದೆ. ಪ್ರಾದೇಶಿಕ ಬೆಳವಣಿಗೆಗಳ ಬಗ್ಗೆ ಕೂಡ ಸಮಾಲೋಚನೆ ನಡೆದಿದೆ. ನೋಡಿ, ಅದು ಯಾವುದೇ ರಾಷ್ಟ್ರ ಆಗಿರ್ಬೋದು, ನೆರೆಯ ರಾಷ್ಟ್ರ ಆಗಿರಲಿ, ಉತ್ತಮ ರೀತಿಯಾದಂಥ ಒಡನಾಟ ಇದ್ದೇ ಇರುತ್ತೆ. ಪಾಕಿಸ್ತಾನಕ್ಕೂ ಕೂಡ ಭಾರತದ ಜೊತೆಗೆ ಉತ್ತಮ ಸಂಬಂಧ ಇತ್ತು 1966 ಅಥವಾ ಆ ಸಂದರ್ಭದಲ್ಲಿ 90ರ ದಶಕದಲ್ಲಿ. ಆದರೆ ಬರ್ತಾ ಬರ್ತಾ ಯಾವಾಗ ಅವರು ಹೇಯ ಕೃತ್ಯಗಳನ್ನು ಭಾರತದ ವಿರುದ್ಧ ಮಾಡ್ತಾ ಬಂದರೂ ನಮ್ಮ ಸಂಬಂಧಗಳು ಹಳಿಸ್ತಾ ಬಂತು. ಈಗ ಅಫ್ಘಾನಿಸ್ತಾನ ರಾಜಕೀಯ, ವ್ಯಾಪಾರ, ಸಾರಿಗೆ, ಆರ್ಥಿಕತೆ ಈ ಎಲ್ಲ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ದೇಶಗಳನ್ನು ಅವಲಂಬನೆ ಮಾಡೋದ್ರ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದಿದ್ದೇವೆ ಅನ್ನುವಂಥ ಸಂದೇಶ ಬರುತ್ತೆ. ಭಾರತದ ವಿಶೇಷ ರಾಯಭಾರಿ ಆನಂದ್ ಅವರು ಭೇಟಿಯಾಗಿದ್ದಾರೆ. ಅಲ್ಲಿನ ವಿದೇಶಾಂಗ ಸಚಿವರನ್ನು ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಪಹಲ್ಗಾಮ್ ಘಟನೆ ಕುರಿತು ಕೂಡ ನಮ್ಮ ಅಧಿಕಾರಿಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಮಗ್ಗಲ ಮುಳ್ಳಾಗಿ ತಾಲಿಬಾನಿ ಈಗ ಕಾಡ್ತಾ ಇದ್ದಾರೆ ಅವ್ರಿಗೆ.